ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಭಾರತದ ಪದ್ಮಭೂಷಣಗಳಲ್ಲಿ ಒಬ್ಬರಾದ ಡಿಸ್ಕೋ ಡ್ಯಾನ್ಸರ್ ಖ್ಯಾತಿಯ ಮಿಥುನ್ ಚಕ್ರವರ್ತಿ ಭಾರತೀಯ ಸಿನಿಮಾ ಕ್ಷೇತ್ರದ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರಕ್ಕೆ ಹೊಸ ಮೆರುಗನ್ನ ತುಂಬುತ್ತಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಮಿಥುನ್ ದಾ ಎಂದೇ ಜನಮಾನಸದಲ್ಲಿ ಹೆಸರಾಗಿರುವ ಮಿಥುನ್ ಚಕ್ರವರ್ತಿ ತಮ್ಮ ಜೀವಿತ ಕಾಲದ ದೀರ್ಘ ಕಾಲಖಂಡದಲ್ಲಿ ಭಾರತೀಯ ಸಿನಿಮಾ ರಂಗಕ್ಕೆ ನೀಡಿದ ಅನುಪಮ ಕೊಡುಗೆಯನ್ನ ಗಮನದಲ್ಲಿಟ್ಟುಕೊಂಡು ಅವರನ್ನ 2024ನೇ ಸಾಲಿನ ಈ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಫಿಲ್ಮ್ ಅವಾರ್ಡ್ಗೆ ಆರಿಸಿಕೊಳ್ಳಲಾಗಿದೆ. ಕನ್ನಡ, ಒರಿಯಾ, ಭೋಜ್ಪುರಿ, ಬಂಗಾಳಿ, ಹಿಂದಿ ಹಾಗೂ ಕೆಲವು ಭಾರತೀಯ ಭಾಷೆಗಳು ಸೇರಿದಂತೆ ಸುಮಾರು 350ಕ್ಕೂ ಚಿತ್ರಗಳನ್ನ ವಿಭಿನ್ನ ಪಾತ್ರಗಳಿಗೆ ಜೀವ ತುಂಬಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. I don't ever slow up, no I don't take shit, I got no love for the fakeness. If you wanna play ಡ್ಯಾನ್ಸರ್ ಗೀತೆ ಹಾಗೂ ನೃತ್ಯದ ಮೂಲಕ ಮಿಥುನ್ ಜಗತ್ತೇ ಮೆಚ್ಚಿರುವ 1980ರ ದಶಕದ ಹೀರೋ ನಟ. ಇಂಥ ಮಿಥುನ್ ಪ್ರಧಾನಿ ಮೋದಿಯವರನ್ನ ಸಹ ತಮ್ಮ ನೃತ್ಯ ಹಾಗೂ ನಟನೆಯ ಮೂಲಕ ಮಂತ್ರಮುಗ್ಧರನ್ನಾಗಿ ಮಾಡಿದ್ದಾರೆ. ಇವರು 2024ರಲ್ಲಿ ಭಾರತದ ಪ್ರತಿಷ್ಠಿತ ಪದ್ಮಭೂಷಣ ರಾಷ್ಟ್ರೀಯ ಪುರಸ್ಕಾರಕ್ಕೂ ಹೊರಳೊಟ್ಟಿದ್ದಾರೆ. ವೀಕ್ಷಕರೇ, ಭಾರತೀಯ ನೃತ್ಯ ಹಾಗೂ ಆಕ್ಷನ್ ಸಿನಿಮಾಗಳ ಯುಗ ಅದು 80ರ ದಶಕ. ಅಂದ್ರೆ 1982ರ ಡಿಸ್ಕೋ ಡ್ಯಾನ್ಸರ್ ಅಂದಿನ ಸೋವಿಯತ್ ಯೂನಿಯನ್, ಪೂರ್ವ ಯುರೋಪ್, ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಟರ್ಕಿ, ಆಫ್ರಿಕಾ, ಅಷ್ಟೇ ಯಾಕೆ ನಮ್ಮ ಏಷ್ಯಾದಾದ್ಯಂತ ಮನೆ ಮದ್ದ ಚಿತ್ರ ಈ ಡಿಸ್ಕೋ ಡ್ಯಾನ್ಸರ್. ಇವತ್ತಿನ ಯುವಕರಿಗೆ ಮೈ ರೋಮಾಂಚನಗೊಳಿಸುವ ಸಂಗತಿ ಅಂದರೆ ಆವತ್ತಿನ ಡಿಸ್ಕೋ ಡ್ಯಾನ್ಸರ್ ಹೀರೋ ಜಿಮ್ಮಿ ನಾಮಾಂಕಿತ ಮಿಥುನ್ ಬೆಳ್ಳಿ ತೆರೆಯ ಮೇಲೆ ಧರಿಸಿದ ದಿರಿಸು ಯುವಕರ ಫ್ಯಾಷನ್ ಉಡುಪಾಗಿ ಅಲ್ಲಲ್ಲಿ ಕಣ್ಣಿಗೆ ಬೀಳ್ತಾ ಇತ್ತು. ಆವತ್ತಿನಿಂದ ಮಿಥುನ್ ದಾ ಚಿತ್ರರಂಗದಲ್ಲಿ ಜಗದ ಹೀರೋ ಆದರು. ಮೃಗಾಯ್ ನಿರ್ದೇಶಕ ಮೃಣಾಲ್ ಸೇನ್ ಅವರ ಹಿಂದಿ ವರ್ಷನ್ ಚಿತ್ರ ಇದು 1976ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ಮಿಥುನ್ ಮೊದಲ ಬಾರಿಗೆ ಬಣ್ಣ ಹಚ್ಚಿ ನಟಿಸಿದ ಹೀರೋ. ಇವರ ಈ ಮೊದಲ ಚಿತ್ರವೇ ಮಿಥುನ್ ಅವರಿಗೆ ಉತ್ತಮ ನಟ ಎಂಬ ರಾಷ್ಟ್ರೀಯ ಪ್ರಶಸ್ತಿ ತಂದುಕೊಟ್ಟಿತ್ತು. ಅಲ್ಲಿಂದ ಇಲ್ಲಿಯ ತನಕ ಹಿಂದಿರುಗಿ ನೋಡಿಲ್ಲ ಮಿಥುನ್. ಸ್ವಾಮಿ ವಿವೇಕಾನಂದ, ಅಗ್ನಿಪಥ್, ಚಾಂದನಿ ಚೌಕ್, ತಿತ್ಲಿ, ಜಲ್ಲಾದ್, ಲೋಹಾರ್, ತರಾನಾ, ಡಾನ್ಸ್, ಲಕ್, ಬಾಬರ್, ವೀರ್ ಸೇರಿದಂತೆ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಮಿಥುನ್ ಅಭಿಮಾನಿ ದೇವರುಗಳನ್ನ ಹೊಂದಿದ್ದಾರೆ. ಸೋನಿ ಟಿವಿ ನಡೆಸಿಕೊಡುವ ನೃತ್ಯ ಸಂಗೀತಕ್ಕೆ ಸಂಬಂಧಿಸಿದ ಹಿರಿಯ ರಿಯಾಲಿಟಿ ಶೋಗಳ ಮಹಾಗುರು ಆಗಿ ಯುವ ಕಲಾವಿದರಲ್ಲಿ ಸಾಂಸ್ಕೃತಿಕ ಹುರುಪು ತುಂಬಬಲ್ಲ ಪರಿಚಾರಕನಂತೆ ಇಂದಿಗೂ ಕೆಲಸ ಮಾಡ್ತಾ ಇದ್ದಾರೆ. ಈ ನಮ್ಮ ಅಜಾನುಬಾಹು ನಟ ಬೆಂಗಾಲಿ ಬಾಬು ಮಿಥುನ್ ದಾದಾ 2014ರಿಂದ ರಾಜಕೀಯಕ್ಕೂ ಪ್ರವೇಶ ಮಾಡಿದ್ದಾರೆ. ಇವರ ಮೊದಲ ರಾಜಕೀಯ ಹೆಜ್ಜೆ ತೃಣಮೂಲ ಕಾಂಗ್ರೆಸ್ ವೇದಿಕೆಯಿಂದ ರಾಜ್ಯಸಭೆ ಪ್ರವೇಶಿಸಿತ್ತು. ಅದ್ಯಾಕೋ ಬರ್ತಾ ಮಮತಾ ದೀದಿ ಹಾಗೂ ಮಿಥುನ್ ದಾ ಅವರ ನಡುವೆ ವೈಚಾರಿಕ ಭಿನ್ನಾಭಿಪ್ರಾಯ ಎದುರಾಗಿ ಟಿಎಂಸಿ ಪಕ್ಷಕ್ಕೆ ಮಿಥುನ್ ರಾಜೀನಾಮೆ ಕೊಟ್ರು. ಮುಂದೆ ಕೇಸರಿ ಪಡೆ ಸೇರ್ಕೊಂಡ್ರು. ಇಂಥ ವೈವಿಧ್ಯಮಯ ಜಗವೇ ಮೆಚ್ಚುವ ನಟ ಮಿಥುನ್ ದಾ ಈಗ ಫಾಲ್ಕೆ ಪುರಸ್ಕೃತರು. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ 70ನೇ ಅವತರಣೆಯ ದಿನ ಇದೇ ಅಕ್ಟೋಬರ್ 8ರಂದು ಅಧಿಕೃತವಾಗಿ ಮಿಥುನ್ ಮುಡಿಗೆ ಫಾಲ್ಕೆ ಭೂಷಣವಾಗಲಿದೆ. ಫಿಲ್ಮ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.